ನೂತನವಾಗಿ ಆಯ್ಕೆಯಾದ ಪತ್ರಕರ್ತರಿಗೆ ಸನ್ಮಾನ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನೂತನವಾಗಿ ಆಯ್ಕೆಯಾದ ಪತ್ರಕರ್ತರಿಗೆ ಸನ್ಮಾನ ಮಾಡಲಾಯಿತು. ಬಸವನ ಬಾಗೇವಾಡಿ ಕಾಂಗ್ರೆಸ್ ಮಹಿಳಾ ಘಟಕ ಹಾಗೂ ರಾಷ್ಟ್ರೀಯ ಬಸವ ಸೈನ್ಯದಿಂದ ಸನ್ಮಾನ. ಪಟ್ಟಣ ಪ್ರವಾಸಿ ಮಂದಿರದಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಪ್ರಕಾಶ ಬೆನ್ನೂರ, ವಿಜಯಪುರ ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ ಉಳ್ಳಾಗಡ್ಡಿ, ಬಸವನ ಬಾಗೇವಾಡಿ ತಾಲೂಕು ಅಧ್ಯಕ್ಷರಾದ ರಾಜು ಗಣಾಚಾರಿಯವರಿಗೆ ಸನ್ಮಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ತಹಸೀಲ್ದಾರ ವೈ.ಎಸ್. ಸೋಮನಕಟ್ಟಿ, ರಾಷ್ಟ್ರೀಯ ಬಸವ ಸೈನ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಶಂಕರಗೌಡ ಬಿರಾದಾರ, ಶೇಖರ ಗೋಳಸಂಗಿ, ಪುರಸಭೆ ಅಧ್ಯಕ್ಷ ಜಗದೇವಿ ಗುಂಡಳ್ಳಿ, ಕಾಂಗ್ರೆಸ್ ಮಹಿಳಾ ಘಟಕ ಅಧ್ಯಕ್ಷ ರುಕ್ಮಿಣಿ ರಾಠೋಡ, ರವಿ ರಾಠೋಡ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ವರದಿ ಮೆಹಬೂಬಾ, 1X ನ್ಯೂಸ್, ಬಾಗೇವಾಡಿ. 25 ವರ್ಷಗಳಿಂದ ತಮ್ಮ ಲೇಖನಿ ಮೂಲಕ ನಮ್ಮೆಲ್ಲ ತಾಲೂಕಿನಲ್ಲಿ ಚಿರಪರಿಚಿತರಾದಂತಹ ವ್ಯಕ್ತಿ ತಾಲೂಕು ಅಧ್ಯಕ್ಷರಾಗಿ ಆ ಹುದ್ದೆಗೆ ಅಲಂಕರಿಸಿದ್ದಕ್ಕೆ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದವನ್ನು ಅಭಿನಂದನೆ ಮಾಡ್ತಿದ್ದೇನೆ. ಅದೇ ರಾಜ್ಯ ಕಾರ್ಯಕಾರಿಣಿ ಸಮಿತಿಗೆ ಆಯ್ಕೆಯಾದಂತಹ ಪ್ರಕಾಶ್ ಬೆನ್ನೂರವರು ತಮ್ಮದೇ ಆದಂಥ ಕೊಡುಗೆ ನೀಡಿದ್ದಾರೆ. ಬಸವಜನಪುರದ ಅನೇಕ ಅಭಿವೃದ್ಧಿ ಕಾರ್ಯಗಳಿಗಾಗಿರ್ಬೋದು ಹಾಗೂ ರೈಲ್ವೆ ಹೋರಾಟದಲ್ಲಿ ಮತ್ತು ಅನೇಕ ಬಸವನ ಬಾಗೇವಾಡಿ ಪ್ರವಾಸೋದ್ಯಮಿಗೆ ತಮ್ಮದೇ ಆದಂಥ ಛಾಪವನ್ನು ಮೂಡಿಸುವುದರ ಮೂಲಕ ತಮ್ಮ ಲೇಖನಿಯ ಮೂಲಕ ಬೆಳಕನ್ನು ಚೆಲ್ಲಿದಂಥ ಪ್ರಕಾಶ್ ಬೆನ್ನೂರವರಿಗೂ ಕೂಡ ಅಭಿನಂದನೆಗಳು. ಇನ್ನೋರ್ವ ಮಿತ್ರರು ಪತ್ರಕರ್ತರಾದಂಥ ಬಸವರಾಜ ಉಳ್ಳಾಗಡ್ಡಿ ಅವರು ಹಿಂದೆ ಎಲೆಕ್ಟ್ರಿಕಲ್ ಮೀಡಿಯಾ ಸಮಯ ನ್ಯೂಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಅಲ್ಲದೆ ಉದಯವಾಣಿ, ವಿಶ್ವವಾಣಿ ಪತ್ರಿಕೆಯ ಜಿಲ್ಲಾ ವರದಿಗಾರರಾಗಿ, ಈಗ ಬಸವನ ಬಾಗೇವಾಡಿ ತಾಲೂಕಿನ ಪ್ರಜಾವಾಣಿ ಪತ್ರಿಕೆಯ ವರದಿಗಾರರಾಗಿ ಅವರು ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಇಂದು ಜಿಲ್ಲಾ ಉಪಾಧ್ಯಕ್ಷರಾಗಿದ್ದಕ್ಕೆ ಅವರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು. ಇನ್ನೂ ಅನೇಕ ಪದಾಧಿಕಾರಿಗಳು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳನ್ನು ಅವರೆಲ್ಲ ಆಯ್ಕೆ ಮಾಡಿದ್ದಾರೆ. ಇವರನ್ನು ನಾವೇ ಕೇಳಿಕೊಳ್ಳೋದೇನೆಂದರೆ, ನಮ್ಮ ಪಕ್ಷದ ವತಿಯಿಂದ ಈ ಪತ್ರಕರ್ತರ ಸಂಘದವರು ತಾವು ಇಲ್ಲಿವರೆಗೂ ನ್ಯಾಯ, ನಿಷ್ಠುರತೆ, ನೇರ ನುಡಿಯಿಂದ ತಮ್ಮ ಲೇಖನಿ ಮೂಲಕ ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ತಾ ಬಂದಿದ್ದೀರಿ. ಮುಂಬರುವ ದಿನಗಳಲ್ಲಿ ಕೂಡ ತಮ್ಮ ಪತ್ರಿಕಾ ಗೌರವ ಮತ್ತು ಪತ್ರಿಕಾ ಧರ್ಮವನ್ನು ಪಾಲಿಸಿ ನಮ್ಮ ಬಸವನ ಬಾಗೇವಾಡಿ ಅಭಿವೃದ್ಧಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಬೇಕಂತ ಹೇಳುತ್ತಾ ನನ್ನ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಮಹಿಳಾ ಘಟಕದ ಅಧ್ಯಕ್ಷನಿ ಆದಂಥ ರುಕ್ಮಿಣಿ ರಾಠೋಡ್ ಅವರಿಗೂ ಹಾಗೂ ಜಗದೇವಿ ಗುಂಡಾಳ್ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಭಾಷಣ ಪ್ರಾರಂಭ ಜೈ ಬಸವೇಶ್ವರ. ಘಟಕದಿಂದ ನಮ್ಮ ಜಿಲ್ಲಾ ಪತ್ರಕರ್ತರಾದಂಥ ಪ್ರಕಾಶ್ ಬೆನ್ನೂರು, ರಾಜಕಾರಣಿ ಸದಸ್ಯರು ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದಂಥ ಬಸವರಾಜ ಉಳ್ಳಾಗಡ್ಡಿ ಹಾಗೂ ನನಗೂ ಇವತ್ತು ಸನ್ಮಾನ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅವೆಲ್ಲರ ಪರವಾಗಿ ಏನು ಹೇಳ್ಬೇಕಂದ್ರೆ ನಿಮ್ಮ ಕೃತಜ್ಞತೆ ನಮ್ಗೆ ಭಾಳ ಐತಿ. ಎಲ್ಲ ಸದಾ ಯಾವುದೇ ಇರೋಕೆ ನಾವು ನಿಷ್ಠೆಯಿಂದ ಒಂದು ಸುದ್ದಿ ಮಾಡ್ಕೊತೀವಿ ಬಂದೀವಿ. ಅದೇ ರೀತಿಯಾಗಿ ನಿಮ್ಮ ಹೊರಸ್ತೀವಿ. ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರತಕ್ಕಂಥ ನಮ್ಮ ತ್ರಿವಳಿ ಪತ್ರಕರ್ತರು, ಒಬ್ಬರು ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಗಣಾಚಾರ್ಯರಿದ್ದಾರೆ, ಇನ್ನೊಬ್ಬರು ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಪ್ರಕಾಶ್ ಬೆನ್ನೂರ್ ಅವರಿದ್ದಾರೆ, ಆಮೇಲೆ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಉಳ್ಳಾಗಡ್ಡಿ ಅವರು. ಭಾಳ ಚೆನ್ನಾಗಿ ಅವರು ಎಲ್ಲ ಡೈಲಿ ನಾವು ನೋಡ್ತಿರ್ತೀವಿ. ಏನು ವಾಸ್ತವಿಕತೆ ಇರ್ತದೆ, ಆ ವಾಸ್ತವಿಕತೆಯಿಂದ ಅವರು ನಮ್ಮ ಪತ್ರಿಕೆಗಳಲ್ಲಿ ಪ್ರತಿಬಿಂಬಿಸುವುದನ್ನು ಕಾಣ್ತಾ ಇದ್ದೀವಿ. ಅದರ ಜೊತೆಗೆ ಹಲವಾರು ಸೃಜನಾತ್ಮಕ ಏನೇನು ಈ ತಾಲೂಕಿನಾದ್ಯಂತ ಕಾರ್ಯಕ್ರಮಗಳಿರ್ಬೋದು ಅಥವಾ ಯಾವುದೇ ಕೃತಿಗಳಿರ್ಬೋದು ಅವುಗಳೆಲ್ಲವನ್ನ ಅವರು ಬೆಳಕಿಗೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಪ್ರಗತಿಪರ ರೈತರ ಬಗ್ಗೆಯೂ ಕೂಡ ಭಾಳಷ್ಟು ಪತ್ರಿಕೆಗಳಲ್ಲಿ ನಾವು ಬಂದಿರುವುದನ್ನು ಕಾಣ್ತಾ ಇದ್ದೀವಿ. ಹೀಗಾಗಿ ಇಡೀ ತಾಲೂಕಿನ ಒಂದು ಅಭಿವೃದ್ಧಿಗಾಗಿ ಅವರ ಒಂದು ಕೊಡುಗೆ ಭಾಳ ಅಪಾರವಾಗಿದೆ. ಅಂಥವರಿಗೆ ಇವತ್ತಿನ ದಿನ ನಮ್ಮ ರಾಜ್ಯ ಮಹಿಳಾ ಕಾಂಗ್ರೆಸ್ ಘಟಕದಿಂದ ಇವತ್ತಿನ ದಿನ ಏನು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಭಾಳ ಸ್ತುತ್ಯವಾದಂಥ ಒಂದು ಸಂಗತಿ ಇರ್ತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸಿದೆ. ಆ 3 ಮಂದಿ ಪತ್ರಕರ್ತರು ಇನ್ನೂ ಉತ್ತರೋತ್ತರವಾಗಿ ಅವರು ಬೆಳೀಲಿ, ಇನ್ನೂ ಒಳ್ಳೆಯ ಹುದ್ದೆಗಳನ್ನು ಪಡೆದುಕೊಂಡು ನಮ್ಮ ತಾಲೂಕಿನ ಕೀರ್ತಿಯನ್ನು ಅವರು ಬೆಳೆಯಲಿ ಅಂತ ಆಶಿಸ್ತಾ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರನ್ನು ವೇದಿಕೆ ಮೇಲೆ ಬರಬೇಕು. ಅದೇ ತರನಾಗಿ ಬಸವರಾಜ ನಂದ್ಯಾಳ ಅವರು, ಬಸವರಾಜ ಉಳ್ಳಾಗಡ್ಡಿ ಉಪಾಧ್ಯಕ್ಷರು, ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ತರನಾಗಿ ನಮ್ಮ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾಗಿರುವ ರಾಜು ಗಣಾಚಾರ್ಯ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ತರನಾಗಿ ನಮ್ಮ ಬಸವನ ಬಾಗೇವಾಡಿ ತಾಲೂಕಿನ ದಂಡಾಧಿಕಾರಿಗಳು ಶ್ರೀ ಸೋಮನಕಟ್ಟಿ ಸಾಹೇಬ್ ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಪ್ರಜಾ ಸಮಿತಿ